ಜೆಜೆಎಂ ಬಾಕಿ ಬಿಲ್ ಬಿಡುಗಡೆಗೆ ಗುತ್ತಿಗೆದಾರರ ಕೂಗು. ಕೆಲವು ಹ್ಯಾಂಡ್ ಓವರ್ ತಗೊಂಡಿಲ್ಲ, ವರ್ಕ್ ಸ್ಲಿಪ್ಪು ಅಪ್ರೂವಲ್ ಮಾಡಿಲ್ಲ, ಸಬ್ ಅಗ್ರಿಮೆಂಟು ಕಂಪ್ಲೀಟ್ ಮಾಡಿಲ್ಲ. ಪಾವುಗಡ ಗುತ್ತಿಗೆದಾರರ ಸಂಘದಿಂದ ಜಿಲ್ಲಾ ಪಂಚಾಯಿತಿ ಸಿಇಒಗೆ ಆಗ್ರಹ. ಜಲಜೀವನ್ ಮಿಷನ್ ಯೋಜನೆ ಅಡಿ ಕೈಗೊಂಡ ಕಾಮಗಾರಿಗಳ ಬಾಕಿ ಬಿಲ್ಗಳು ಬಿಡುಗಡೆಯಾಗಿಲ್ಲ. ವರ್ಕ್ ಸ್ಲಿಪ್ಗಳು ಅನುಮೋದನೆ, ಕರಾರು ಅವಧಿ ವಿಸ್ತರಣೆ ಪ್ರಕರಣಗಳ ಇತ್ಯರ್ಥ ಸೇರಿದಂತೆ ವಿವಿಧ ಸಮಸ್ಯೆಗಳ ಪರಿಹಾರಕ್ಕೆ ಆಗ್ರಹಿಸಿ ಪಾವುಗಡ ತಾಲೂಕು ಪರವಾನಗಿ ಪಡೆದ ಸಿವಿಲ್ ಗುತ್ತಿಗೆದಾರರ ಸಂಘದ ನೇತೃತ್ವದಲ್ಲಿ ಗುತ್ತಿಗೆದಾರರು ತುಮಕೂರು ಜಿಲ್ಲಾ ಪಂಚಾಯಿತಿ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಅಶ್ವಿಜ್ ಅವರಿಗೆ ಮನವಿಯನ್ನ ಸಲ್ಲಿಸಿದ್ರು. ಮನವಿ ಸಲ್ಲಿಸುವ ಮೊದಲು ಗ್ರಾಮೀಣ ಕುಡಿಯುವ ನೀರು ಮತ್ತು ನೈರ್ಮಲ್ಯ ವಿಭಾಗದ ಕಾರ್ಯಪಾಲಕ ಅಭಿಯಂತರರ ಕಚೇರಿ ಎದುರು ಗುತ್ತಿಗೆದಾರರು ತಮ್ಮ ಅಸಮಾಧಾನವನ್ನ ಹೊರಹಾಕಿದ್ರು. ಜಲಜೀವನ್ ಮಿಷನ್ ಯೋಜನೆಯಡಿ ಮನೆ ಮನೆಗೂ ಶುದ್ಧ ಕುಡಿಯುವ ನೀರು ಒದಗಿಸುವ ಉದ್ದೇಶದಿಂದ ಕಾಮಗಾರಿ ಆರಂಭವಾಗಿದೆ. ಕಾಮಗಾರಿ ಪೂರ್ಣಗೊಂಡು ಸುಮಾರು 2-3 ವರ್ಷಗಳು ಕಳೆದರೂ ಕೂಡ ಹಲವು ಕಾಮಗಾರಿಗಳ ಬಿಲ್ಗಳು ಇನ್ನು ಬಿಡುಗಡೆಯಾಗಿಲ್ಲ ಅಂತ ಗುತ್ತಿಗೆದಾರರು ಆರೋಪ ಮಾಡಿದ್ರು. ಕಾಮಗಾರಿಗಾಗಿ ಸಾಲ ಮಾಡಿ ಆಭರಣಗಳನ್ನ ಅಡಮಾನ ಇಟ್ಟು ಬಡ್ಡಿ ಹಣ ಪಡೆದುಕೊಂಡು ಕೆಲಸ ಮಾಡಿದ್ದೇವೆ, ಆದ್ರೆ ಬಿಲ್ಗಳು ವಿಳಂಬ ಮಾಡಿ ಕುಟುಂಬ ನಿರ್ವಹಣೆಯೇ ಕಷ್ಟಕರವಾಗಿದೆ ಅಂತ ಅವರು ಅಳಲು ತೋಡಿಕೊಂಡಿದ್ದಾರೆ. ತುಮಕೂರು ಜಿಲ್ಲೆ ಗುತ್ತಿಗೆದಾರರ ಸಂಘಕ್ಕೆ ಗುತ್ತಿಗೆದಾರರಿಗೆ. ಈ ಹಿಂದೆ ಜಿಲ್ಲಾ ಪಂಚಾಯಿತಿ ಸಿಇಒ ಆಗಿದ್ದ ಪ್ರಭು ಅವರಿಗೆ ಹಲವು ಬಾರಿ ಮನವಿ ಸಲ್ಲಿಸಿದ್ರೂ ಕೂಡ ಯಾವುದೇ ಪ್ರಯೋಜನವಾಗಿಲ್ಲ ಅಂತ ಗುತ್ತಿಗೆದಾರರು ಬೇಸರ ವ್ಯಕ್ತಪಡಿಸಿದ್ರು. ಸಮಸ್ಯೆ ಇದೇ ರೀತಿ ಮುಂದುವರೆದ್ರೆ ಅನೇಕ ಗುತ್ತಿಗೆದಾರರು ಆರ್ಥಿಕವಾಗಿ ಬೀದಿಗೆ ಬೀಳೋ ಪರಿಸ್ಥಿತಿ ನಿರ್ಮಾಣವಾಗಲಿದೆ ಅಂತ ಎಚ್ಚರಿಕೆ ನೀಡಿದ್ರು. ಈ ಸಂದರ್ಭದಲ್ಲಿ ಪಾವುಗಡ ತಾಲೂಕು ಗುತ್ತಿಗೆದಾರರ ಸಂಘದ ಅಧ್ಯಕ್ಷ ಬೆಳ್ಳಿಬಟ್ಲು ಚಂದ್ರಶೇಖರ ರೆಡ್ಡಿ ಮಾತನಾಡಿ, ಜೆಜೆಎಂ ಕಾಮಗಾರಿಗಳು ಪೂರ್ಣಗೊಂಡು 2-3 ವರ್ಷಗಳಾಗಿವೆ, ಆದರೆ ಇಂದಿಗೂ ಇಒಟಿ ಬಿಲ್ಗಳನ್ನ ಪಾವತಿ ಮಾಡಿಲ್ಲ, ಪಂಚಾಯಿತಿಗಳಿಗೆ ಕಾಮಗಾರಿಗಳನ್ನ ಹಸ್ತಾಂತರ ಮಾಡಿಲ್ಲ, ವರ್ಕ್ ಸ್ಲಿಪ್ ಅನುಮೋದನೆಯಾಗಿಲ್ಲ, ನಾವು ಠೇವಣಿ ಇಟ್ಟಿರೋ ವ್ಯತ್ಯಾಸ ಮೊತ್ತವನ್ನು ಕೂಡ ಹಿಂದಿರುಗಿಸಿಲ್ಲ ಅಂತ ಅವರು ತಿಳಿಸಿದ್ರು. ಗುತ್ತಿಗೆದಾರರ ಸಂಘದ ಪಾವಗಡದ ಅಧ್ಯಕ್ಷರು ಮಧುಗಿರಿಯವರು ಬೇರೆ ಬೇರೆ ತಾಲೂಕಿನವರು ಬಂದಿದ್ದಾರೆ. ನಮ್ಮ ಸಮಸ್ಯೆ ಏನಂದರೆ ಕೆಲಸ ಮುಗಿಸಿಬಿಟ್ಟು 2 ವರ್ಷ ಮೇಲಾಗಿದೆ, 3 ವರ್ಷನೂ ಕೆಲವಾಗಿದೆ. ಅದಕ್ಕೇನು ಬಿಲ್ ಬಂದಿಲ್ಲ, ಇಒಟಿ ಕ್ಲಿಯರ್ ಮಾಡಿಲ್ಲ, ಕೆಲವು ಹ್ಯಾಂಡ್ ಓವರ್ ತಗೊಂಡಿಲ್ಲ, ವರ್ಕ್ ಸ್ಲಿಪ್ಪು ಅಪ್ರೂವಲ್ ಮಾಡಿಲ್ಲ, ಸಬ್ ಅಗ್ರಿಮೆಂಟು ಕಂಪ್ಲೀಟ್ ಮಾಡಿಲ್ಲ, ಮತ್ತು ಡಿಫ್ರೆನ್ಸ್ ಅಮೌಂಟ್ ಕೊಟ್ಟಿಲ್ಲ. ನಾವು ಡೆಪಾಸಿಟ್ ಕಟ್ಟಿರ್ತೀವಿ, ಡಿಫ್ರೆನ್ಸ್ ವ್ಯತ್ಯಾಸದ ಹಣ ಅದನ್ನು ಕೊಟ್ಟಿಲ್ಲ, FST ಕೊಟ್ಟಿಲ್ಲ. ಅದಕ್ಕೋಸ್ಕರ ತುಂಬ ಕಷ್ಟದಲ್ಲಿದ್ದೀವಿ. 2 ವರ್ಷ ನಾವು ಕೆಲಸ ಮುಗಿಸಾಕಿ 2 ವರ್ಷ ಆಗಿದೆ. ನಮ್ಮ ಎಲ್ಲ ಸಮಸ್ಯೆಗಳನ್ನು ನಿವಾರಿಸಿ ಅಂತ ಹೇಳ್ಬಿಟ್ಟು CO ಮೇಡಮ್ ಹತ್ರ ಬಂದಾಗ ಅವರು ಉತ್ತಮವಾಗಿ ಸ್ಪಂದಿಸಿದ್ದಾರೆ. ಸುಮಾರು 200-300 ಕೋಟಿ, ಇನ್ನು ಅದೆಲ್ಲ ಬಂದರೆ 500 ಕೋಟಿ ಬರಬೇಕು. ಅವೆಲ್ಲ ಈಗ ಪೆಂಡಿಂಗ್ ಇರೋವೆಲ್ಲ ಬಂದರೆ ಓಲ್ಡು ಹಿಂಗೆ ಪ್ರೊಸೀಜರು, ಕಾನೂನುಗಳು. ಒಂದು ವಾಪಸ್ ಹಾಕೋದು, ಒಂದು ಫೈಲ್ ವಾಪಸ್ ಹಾಕೋದು, ಕಂಪ್ಲೇಂಟ್ ಇದೆ ಅನ್ನೋದು, ಒಂದು 3 ತಿಂಗಳು ಅಲ್ಲೇ ಇರೋದು, ಮತ್ತೆ ಬರೋದು, ಇದೇ ಆಗಿದೆ. CO ಪ್ರಭು ಅವ್ರ ಕಾಲದಲ್ಲಿ ಸ್ವಲ್ಪ ಸರಿಯಾಗಿ ಬಿಲ್ಗಳು ಪಾಸ್ ಆಗಿಲ್ಲ, ಹಂಗಾಗ್ಬಿಟ್ಟು ಸ್ವಲ್ಪ ತೊಂದರೆ ಆಯ್ತು ನಮಗೆ. ಈಗ ಇವರ ಉತ್ತಮ ರೀತಿಯಲ್ಲಿ ಈಗ ಬಂದಿರೋ CO ಮೇಡಮ್ನವರು ಸ್ಪಂದಿಸಿದ್ದಾರೆ. ಪ್ರತಿ ತಿಂಗಳು ನಾನು ಮೀಟಿಂಗ್ ಕರಿತೀವಿ, ಕಾಂಟ್ರಾಕ್ಟರ್ ಸಮಸ್ಯೆಗಳೆಲ್ಲ ನಾವು ನಿವಾರಿಸ್ತೀವಿ. ಪ್ರತಿ ತಿಂಗಳು ನಿಮ್ಮ ಸಮಸ್ಯೆಗಳನ್ನು ಆಲಿಸ್ತೀವಿ, ಆದಷ್ಟು ಬೇಗ ನಿಮ್ಮ ಸಮಸ್ಯೆಗಳೆಲ್ಲ ಕ್ಲಿಯರ್ ಮಾಡ್ತೀವಿ ಅಂತ ಹೇಳ್ಬಿಟ್ಟು ಎಕ್ಸಿಕ್ಯೂಟಿವ್ ಇಂಜಿನಿಯರ್ಗೆ ಡೈರೆಕ್ಷನ್ ಕೊಟ್ಟಿದ್ದಾರೆ. ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಹೊಸದಾಗಿ ಬಂದಿದ್ದಾರೆ, ಅವರು ಎಲ್ಲ ತಾಲೂಕೊಂದು ನಮ್ಮ ಜಿಲ್ಲೆದೆಲ್ಲ ಪರಿಹಾರ ಮಾಡ್ತೀವಿ ಅಂತಂದೇಳಿ 30ನೇ ತಾರೀಕು ಒಳಗಡೆ ಮುಗಿಸಿ ಮತ್ತೆ ನಿಮ್ಮನ್ನು ಮೀಟಿಂಗ್ ಕರೆದು ಕಾಂಟ್ರಾಕ್ಟರ್ನೆಲ್ಲ ಮತ್ತೆ ಸಮಸ್ಯೆಗಳು ಯಾವನ್ನ ಇದ್ದರೆ ನಮ್ಮ ಹತ್ರ ಕೇಳ್ಕೊಳ್ಳಿ, ನಿವಾರಣೆ ಮಾಡ್ತೀವಿ ಅಂತ ಉತ್ತಮ ರೀತಿಯಲ್ಲಿ ನಮ್ಮ ಇವರು CEO ಅವರು ಸ್ಪಂದಿಸಿದ್ದಾರೆ. ನಮ್ಗೆ ಅವ್ರ ಮೇಲೆ ನಂಬಿಕೆ ಇದೆ. 100% ನಮ್ಮ ಕೆಲಸಗಳು ಗುತ್ತಿಗೆದಾರರವೆಲ್ಲ ಕ್ಲಿಯರ್ ಮಾಡಿಕೊಡ್ತಾರೆ ಅಂತೇಳಿ ನಾವು ನಂಬ್ತಾ ಇದ್ದೀವಿ ಅವ್ರನ್ನ. ಈ ಎಲ್ಲಾ ಸಮಸ್ಯೆಗಳಿಗೂ ಶೀಘ್ರ ಪರಿಹಾರ ದೊರೆಯದಿದ್ರೆ ಜಿಲ್ಲೆಯ ಎಲ್ಲಾ ಗುತ್ತಿಗೆದಾರರು ಕುಟುಂಬ ಸಮೇತರಾಗಿ ಜಿಲ್ಲಾ ಪಂಚಾಯಿತಿ ಹಾಗೂ ಗ್ರಾಮೀಣ ಕುಡಿಯುವ ನೀರು ಮತ್ತು ನೈರ್ಮಲ್ಯ ವಿಭಾಗದ ಕಚೇರಿ ಎದುರು ಬೃಹತ್ ಪ್ರತಿಭಟನೆ ನಡೆಸುವುದಾಗಿ ಸಂಘದ ಪದಾಧಿಕಾರಿಗಳು ಎಚ್ಚರಿಕೆ ನೀಡಿದ್ರು. ಈ ಸಂದರ್ಭದಲ್ಲಿ ಸಂಘದ ಖಜಾಂಚಿ ಪಾಲ್ನಾಯ್ಕ, ನಿರ್ದೇಶಕರಾದ ಬ್ರಹ್ಮಾನಂದ ರೆಡ್ಡಿ, ದಿವಾಕರ್, JM ಈರಾರೆಡ್ಡಿ, ವಿಜಯ್ ಭಾಸ್ಕರ್ ನಾಯ್ಡು ಮತ್ತು ಮಾರಣ್ಣ, ರಮೇಶ್, ಗಂಗಪ್ಪ, ಮಂಜುನಾಥ್, ವೇಣು, ಚಂದ್ರು, ಕಡಪಲ್ಕೆರೆ ನವೀನ್ ಸೇರಿದಂತೆ ಜಿಲ್ಲೆ ಹಾಗೂ ಪಾವುಗಡ ತಾಲೂಕಿನ ಅನೇಕ ಸಿವಿಲ್ ಗುತ್ತಿಗೆದಾರರು ಉಪಸ್ಥಿತರಿದ್ದರು. ನವೀನ್ ಕಿಲಾರ್ಲಹಳ್ಳಿ, ಲೀಡ್ ನ್ಯೂಸ್, ಪಾವಗಡ.